ಮಾಶಶಕ್ತಿ ಬಲ್ನೈನ ಹೊಸ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ಅವಿಲ್ ಮಿಲ್ಕ್. ನೋಡಿ, ನನ್ನ ಈ ಸೆಟಪ್ ಅನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಅವಿಲ್ ಮಿಲ್ಕ್ ಮಾಡ್ತಾ ಇದ್ದೇನೆ ಅಂತ. ಅದಕ್ಕೋಸ್ಕರ ನಾನು ಮೈಸೂರು ಬಾಳೆಹಣ್ಣದ ಒಂದು ಗೊನೆ ತಗೊಂಡಿದ್ದೇನೆ. ಅವಿಲ್ ಮಿಲ್ಕ್ ಮಾಡಲಿಕ್ಕೆ ನಾನು ಟೂಟಿ ಫ್ರೂಟಿ ತಗೊಂಡಿದ್ದೇನೆ, ಒಣ ದ್ರಾಕ್ಷಿ ತಗೊಂಡಿದ್ದೇನೆ, ಹಾಗೂ ನೆಲಗಡ್ಡೆ ಎಲ್ಲ ತಗೊಂಡಿದ್ದೇನೆ. ಈ ನೆಲಗಡ್ಡೆಯಲ್ಲಿ ಸಿಪ್ಪೆಯನ್ನು ಕಂಪ್ಲೀಟ್ ತೆಗೆದಿದ್ದೇನೆ. ನೋಡಿ, 2 ಗ್ಲಾಸ್ ಫುಲ್ಲು ಸಕ್ಕರೆ ತಗೊಂಡಿದ್ದೇನೆ. 2 ದೊಡ್ಡ ಗ್ಲಾಸಲ್ಲಿ ಹುರಿದ ಅವಲಕ್ಕಿ ತಗೊಂಡಿದ್ದೇನೆ. ಅವಲಕ್ಕಿಯನ್ನು ಚೆನ್ನಾಗಿ ಹುರಿದ್ರೆ ಹೀಗೆ ಆಗುತ್ತೆ. ಹಾಗೂ 1 ಗ್ಲಾಸ್ ಫುಲ್ಲು ಮಿಲ್ಕ್ ತಗೊಂಡಿದ್ದೇನೆ. ಐಸ್ ಕ್ಯೂಬ್ ತಗೊಂಡಿದ್ದೇನೆ. ಸ್ಟೀಲ್ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೊಂದು 15 ಮೈಸೂರು ಬಾಳೆಹಣ್ಣನ್ನ ಸಿಪ್ಪೆ ತೆಗೆದಾಕ್ತೇನೆ. ಮೈಸೂರು ಬಾಳೆಹಣ್ಣು ಒಳ್ಳೆ ಹಣ್ಣಾಗಿರಬೇಕು. ನೋಡಿ, 15 ಬಾಳೆಹಣ್ಣು ಹಾಕಿದ್ದೇನೆ. ಇದಕ್ಕೊಂದು 20 ಸ್ಪೂನ್ ಸಕ್ಕರೆ ಹಾಕ್ತೇನೆ ನಾನು. ನೋಡಿ, ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತೇನೆ ನಾನು. ಒಂದು ಚಪಾತಿ ಲಟ್ಟಿಸುವ ಲಟ್ಟಣಿಗೆ ತಗೊಂಡಿದ್ದೇನೆ. ಇದರಲ್ಲಿ ಇದನ್ನು ಚೆನ್ನಾಗಿ ಗಜ್ಜುತ್ತೇನೆ. ನೋಡಿ, ಈ ಗ್ಲಾಸಿಗೆ ಇದನ್ನು ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಹುರಿದ ಅವಲಕ್ಕಿ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ನೆಲಗಡಲೆ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ತೇನೆ. ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ತೇನೆ. ಇದಕ್ಕೆ ಹಾಲು ಹಾಕ್ತೇನೆ. ಇದು ಕುದಿಸಿ ತಣಿಸಿದ ಹಾಲು. ಇದಕ್ಕೆ ಹುರಿದ ಅವಲಕ್ಕಿ ಹಾಕ್ತೇನೆ. ಮತ್ತೆ ಸ್ವಲ್ಪ ಬಾಳೆಹಣ್ಣನ್ನ ಮತ್ತೊಮ್ಮೆ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಅವಿಲ್ ಮಿಲ್ಕ್ ರೆಡಿ ಆಗಿದೆ. ಈಗ ಇದನ್ನು ನಾವು ಟೇಸ್ಟ್ ಮಾಡ್ತೇವೆ.
ಈ ಬೇಸಿಗೆ ಕೂಡ ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಸೂಪರಾಗಿ ಬಂದಿದೆ.